ನಮಸ್ಕಾರ ಗೆಳೆಯರೇ. ಭಾರತ ಮತ್ತು ಜಪಾನ್ ನಡುವಿನ ಸ್ನೇಹ ನಿರಂತರವಾಗಿ ಬಲಗೊಳ್ಳುತ್ತಿದ್ದು, ಇದಕ್ಕೆ ದೊಡ್ಡ ಉದಾಹರಣೆ ಅಂದರೆ ಮುಂಬೈ ಅಹಮದಾಬಾದ್ನ ಬುಲೆಟ್ ಟ್ರೈನ್ನ ಪ್ರಾಜೆಕ್ಟ್. 2017ರಲ್ಲಿ ಈ ಒಪ್ಪಂದಕ್ಕೆ ಸಹಿ ಹಾಕಿದಾಗ ಭಾರತವು ಜಪಾನ್ನಿಂದ E5 ಸೀರೀಸ್ನ ಸಿಂಕಾನ್ಸೆನ್ ಬುಲೆಟ್ ಟ್ರೈನನ್ನು ಕೇಳಿತ್ತು. ಆದರೆ ಈಗ ಜಪಾನ್ ಭಾರತಕ್ಕಾಗಿ ಇನ್ನೂ ಹೆಚ್ಚಿನ ಅಡ್ವಾನ್ಸ್ಡ್ ಟೆಕ್ನಾಲಜಿಯನ್ನು ಹೊಂದಿರುವ E10 ಬುಲೆಟ್ ಟ್ರೈನನ್ನು ಅಪ್ರೂವ್ ಮಾಡಿದೆ. ಜಪಾನ್ ಭಾರತವನ್ನು ಕೇವಲ ಗ್ರಾಹಕ ಅಂತ ಪರಿಗಣಿಸದೆ ವಿಶ್ವಾಸಾರ್ಹ ಸ್ನೇಹಿತ ಮತ್ತು ಪಾಲುದಾರ ಅಂತ ಪರಿಗಣಿಸುತ್ತದೆ ಅನ್ನೋದನ್ನ ಇದು ತೋರಿಸುತ್ತದೆ. ಭಾರತ ಮತ್ತು ಜಪಾನ್ ನಡುವಿನ ಈ ಸ್ನೇಹ ಇವತ್ತಿಂದಷ್ಟೇ ಅಲ್ಲ, ದೆಹಲಿ ಮೆಟ್ರೋ ಉದ್ಘಾಟನೆಯಲ್ಲಿಯೂ ಕೂಡ ಜಪಾನ್ ದೊಡ್ಡ ಪಾತ್ರ ವಹಿಸಿದೆ. 1997ರಲ್ಲಿ ಭಾರತ ಮತ್ತು ಜಪಾನ್ ನಡುವೆ ಒಪ್ಪಂದಕ್ಕೆ ಸಹಿ ಹಾಕಿದಾಗ ಅದರಲ್ಲಿ ಜಪಾನ್ ದೆಹಲಿ ಮೆಟ್ರೋಗೆ 60% ಫಂಡಿಂಗ್ ಅನ್ನ ನೀಡಿತ್ತು. ದೆಹಲಿ ಮೆಟ್ರೋದ ಮೊದಲ ಫೇಸ್ ಕೇವಲ 4 ವರ್ಷಗಳಲ್ಲಿ ಪೂರ್ಣಗೊಂಡು 2002ರಲ್ಲಿ ಉದ್ಘಾಟನೆಯಾಗಿತ್ತು. ದೆಹಲಿ ಮೆಟ್ರೋದ ಈ ಯಶಸ್ಸಿನ ನಂತರ ಭಾರತವು ಜಪಾನ್ನೊಂದಿಗೆ ಬುಲೆಟ್ ಟ್ರೈನ್ ಪ್ರಾಜೆಕ್ಟ್ನ ಮುಂದುವರಿಸುವುದಕ್ಕಾಗಿ ನಿರ್ಧರಿಸಿತು. ಬನ್ನಿ ಈಗ ಬುಲೆಟ್ ಟ್ರೈನ್ ಪ್ರಾಜೆಕ್ಟ್ ಯಾಕೆ ಲೇಟ್ ಆಗ್ತಿದೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಆಕ್ಚುಲಿ ಮುಂಬೈ ಅಹಮದಾಬಾದ್ ಬುಲೆಟ್ ಟ್ರೈನ್ ಪ್ರಾಜೆಕ್ಟ್ 2023ರ ವೇಳೆಗೆ ಪೂರ್ಣಗೊಳ್ಳಬೇಕಾಗಿರುವ ಈ ಪ್ರಾಜೆಕ್ಟ್ ಈಗ ಲೇಟ್ ಆಗಿದೆ. ಇದಕ್ಕೆ ಕಾರಣ ಮಹಾರಾಷ್ಟ್ರ ಮತ್ತು ಗುಜರಾತ್ನಲ್ಲಿ ಭೂಸ್ವಾಧೀನದ ವಿವಾದಗಳು ನಡೆಯುತ್ತಲೇ ಇರೋದು. ಪೊಲಿಟಿಕಲ್ ಕಾರಣಗಳು ಹೇಳುವುದಾದರೆ ಮಹಾರಾಷ್ಟ್ರ ಸರ್ಕಾರದಲ್ಲಿ ಆಗಾಗ್ಗೆ ಆಗುತ್ತಿದ್ದ ಬದಲಾವಣೆಗಳಿಂದಾಗಿ ಈ ಪ್ರಾಜೆಕ್ಟ್ ಮೇಲೆ ಪರಿಣಾಮ ಬೀರಿದೆ. ಕೋವಿಡ್-19 ಸಮಯದಲ್ಲಿ ಇದರ ನಿರ್ಮಾಣದ ಕಾರ್ಯ ಕ್ರಮೇಣ ನಿಧಾನವಾಗಿತ್ತು. ಈಗ ಈ ಪ್ರಾಜೆಕ್ಟ್ ವೇಗವಾಗಿ ಪ್ರಗತಿಯಲ್ಲಿರುವಾಗ ಜಪಾನ್ ಭಾರತಕ್ಕೆ ಒಂದು ವಿಶೇಷ ಉಡುಗೊರೆಯನ್ನ ನೀಡಿದೆ. ಭಾರತವು 2017ರಲ್ಲಿ ಈ E5 ಬುಲೆಟ್ ಟ್ರೈನ್ಗಾಗಿ ಬೇಡಿಕೆ ಇಟ್ಟಿತ್ತು. ಜಪಾನ್ನಲ್ಲಿ ಆ ಸಮಯದಲ್ಲಿ ಅದು ಆಪರೇಟ್ ಅಲ್ಲೇ ಇತ್ತು. ಆದರೆ ಜಪಾನ್ ಭಾರತಕ್ಕೆ ಈಗ ತನ್ನ E10 ಮಾಡೆಲ್ ಅನ್ನು ಅಪ್ರೂವ್ ಮಾಡಿದ್ದು ಸ್ಪೀಡ್, ಟೆಕ್ನಾಲಜಿ ಮತ್ತು ಸೇಫ್ಟಿಯಲ್ಲಿ ಇದು ಇನ್ನಷ್ಟು ಅಡ್ವಾನ್ಸ್ಡ್ ಆಗಿದೆ. 2029-30ರಲ್ಲಿ ಈ ಟ್ರೈನ್ ಭಾರತ ಮತ್ತು ಜಪಾನ್ ಎರಡರಲ್ಲೂ ಏಕಕಾಲದಲ್ಲಿ ಲಾಂಚ್ ಆಗಲಿದೆ. ಈಗ E5 ಮತ್ತು E10 ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಳ್ಳೋಣ. ಆಕ್ಚುಲಿ E5 ಬುಲೆಟ್ ಟ್ರೈನ್ನ ಗರಿಷ್ಠ ವೇಗ ಗಂಟೆಗೆ 320 ಕಿಲೋಮೀಟರ್ ಇದೆ. ಇದರ ಸೇಫ್ಟಿ ಫೀಚರ್ ಸ್ಟ್ಯಾಂಡರ್ಡ್ ಆಗಿದೆ, ಪ್ಯಾಸೆಂಜರ್ ಕಂಫರ್ಟ್ ನಾರ್ಮಲ್ ಇದೆ ಹಾಗೂ 2011ರ ವರ್ಷದಲ್ಲಿ ಇದನ್ನ ಲಾಂಚ್ ಮಾಡಲಾಗಿತ್ತು. ಆದರೆ E10 ಬುಲೆಟ್ ಟ್ರೈನ್ನ ಗರಿಷ್ಠ ವೇಗ ಗಂಟೆಗೆ 350 ಕಿಲೋಮೀಟರ್ ಇದ್ದು ಸೇಫ್ಟಿ ಫೀಚರ್ ಸ್ಟ್ಯಾಂಡರ್ಡ್ಗಳನ್ನು ಅಪ್ಗ್ರೇಡ್ ಮಾಡಲಾಗಿದೆ ಮತ್ತು ಪ್ಯಾಸೆಂಜರ್ ಕಂಫರ್ಟ್, ಉತ್ತಮ ಸೀಟಿಂಗ್ ಮತ್ತು ಕಡಿಮೆ ನಾಯ್ಸ್ ಶೇರ್ ಮಾಡುವುದನ್ನು ನಿರ್ಧರಿಸಲಾಗಿದೆ. ಇದಷ್ಟೇ ಅಲ್ಲದೆ ಭಾರತವನ್ನು ಅದು ವಿಶೇಷ ಪಾಲುದಾರ ಅಂತ ಪರಿಗಣಿಸುತ್ತದೆ ಅನ್ನೋದನ್ನು ತೋರಿಸಿದ್ದು ಭಾರತದಲ್ಲಿ ಜಪಾನ್ ಹೂಡಿಕೆಯು ಕೂಡ ಹೆಚ್ಚುತ್ತಿದೆ. ವಿಶೇಷವಾಗಿ ಇನ್ಫ್ರಾಸ್ಟ್ರಕ್ಚರ್ ಮತ್ತು ರೈಲ್ವೆಗಳಲ್ಲಿ ಜಪಾನ್ ಭಾರತದಲ್ಲಿ ಬುಲೆಟ್ ಟ್ರೈನ್ ಪ್ರಾಜೆಕ್ಟ್ ಅಲ್ಲಿ ಆಸಕ್ತಿ ತೋರಿಸುತ್ತಿದ್ದು ಭಾರತವನ್ನ ಗ್ಲೋಬಲ್ ಸೂಪರ್ ಪವರ್ ಮಾಡುವಲ್ಲಿ ಸಹಾಯ ಮಾಡೋದಕ್ಕೆ ಬಯಸುತ್ತಿದೆ. ಅದೇನೇ ಇರಲಿ, ದೆಹಲಿ ಮೆಟ್ರೋದೊಂದಿಗೆ ಪ್ರಾರಂಭವಾದ ಭಾರತ ಮತ್ತು ಜಪಾನ್ ನಡುವಿನ ಸ್ನೇಹವು ಈಗ ಬುಲೆಟ್ ಟ್ರೈನ್ನ ಹೊಸ ಹಂತವನ್ನ ತಲುಪಿದೆ. ಭಾರತ E5 ಅನ್ನ ಕೇಳಿದರೆ ಜಪಾನ್ ಭಾರತಕ್ಕೆ E10 ಅನ್ನ ಕೊಡ್ತಾ ಇದೆ. ಅಂದರೆ ಭಾರತಕ್ಕೆ ಬೆಸ್ಟ್ ಟೆಕ್ನಾಲಜಿಯನ್ನು ಕೊಡುವುದಾಗಿ ಜಪಾನ್ ಭರವಸೆ ನೀಡಿದೆ. ಹಾಗೂ ಇಲ್ಲಿ ಪ್ರಶ್ನೆ ಏನು ಉದ್ಭವಿಸುತ್ತಿದೆ ಅಂದರೆ, ಈಗ ಭಾರತವು ಭವಿಷ್ಯದಲ್ಲಿ ತನ್ನದೇ ಆದ ಸ್ವಂತ ಬುಲೆಟ್ ಟ್ರೈನ್ ತಯಾರಿಸೋದಕ್ಕೆ ಸಾಧ್ಯವಾಗ್ತದಾ, ಹೌದು ಅಥವಾ ಇಲ್ಲ ಅಂತ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ. ಈ ಮಾಹಿತಿ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.